ವಿಶೇಷ ಸಚಿವ ಸಂಪುಟದಲ್ಲಿ ಸಿಎಂ ಅವರು ಕರೆದಿದ್ದಾರೆ. ಒಳಮೀಸಲಾತಿ ಅಂಗವಾಗಿ ಸುಮಾರು 30-35 ವರ್ಷಗಳಿಂದ ಒಳಮೀಸಲಾತಿ ಅಂಗವಾಗಿ ಹೋರಾಟ ಮಾಡಿದ್ದ ಒಂದು ಸಮಾಜ ಅಂದರೆ ಅದು ಕೇವಲ ಮಾದಿಗ ಸಮಾಜ ಅಂತ ಹೇಳ್ಬೋದು. ನಿಮಗೂ ಗೊತ್ತಿರೋ ಒಂದು ಗಮನಕ್ಕೆ ಬಂದಿರುತ್ತೆ. ಇಷ್ಟು ವರ್ಷದಲ್ಲಿ 30 ವರ್ಷದಿಂದ ಒಂದು ಯಾವುದಾದರೂ ಹೋರಾಟ ಮಾಡಿರೋದು ಮಾದಿಗ ಸಮಾಜ ಅಂತ ನೀವು ಹೇಳ್ಬೋದು. ಇನ್ನೂ ಈ ನಮ್ಮ ಸಮಾಜಕ್ಕೆ ಎಷ್ಟು ವರ್ಷಗಳಿಂದ ತಲಾಂತರದಿಂದ ನಾವು ಮೋಸ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಮುಖಂಡರನ್ನು ಮುಂದಿಟ್ಕೊಂಡು ಅವರಿಗೆ ರಾಜಕೀಯವಾಗಿ ಒಂದು ಇಚ್ಛಾಶಕ್ತಿಯನ್ನು ಕಳ್ಕೊಳ್ಳೋ ಒಂದು ಇಚ್ಛೆಯನ್ನು ಕೊಡ್ತೀರಾ. ಈಗ ನಿನ್ನೆ ನಡೆದಂಥ 5.25, 5.25, 4.5 ಮಾಡಿದ್ದೀವಿ. ಇದರ ಅವಶ್ಯಕತೆ ಇಲ್ಲ. ಮೊದಲೇ ಹೇಳಿದಂಗೆ ಕಾಂತರಾಜ್ ಇರ್ಬೋದು, ನಾಗಮೋಹನ್ ದಾಸ್ ವರದಿರ್ಬೋದು, ಸದಾಶಿವ ವರದಿರ್ಬೋದು, ಈ ವರದಿಗಳನ್ನು ಗಮನದಲ್ಲಿಟ್ಕೊಂಡು ಇಷ್ಟು ವರದಿಗಳು ನಮ್ಮ ಮಾದಿಗ ಸಮಾಜದ ಪರವಾಗಿ ಅಂತ ನಾವು ಪರವಾಗಿ ಮಾಡಿರೋರು. ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸರ್ಕಾರನೇ ನೇಮಕ ಮಾಡಿದ್ದು ನಾಗಮೋಹನ್ ದಾಸ್ ಅವರು. ಸರ್ಕಾರ ನೇಮಕ ಮಾಡಿದ ಆಯೋಗಕ್ಕೆ ಅವರು ತಿರಸ್ಕಾರ ಮಾಡ್ತಾರೆ. ನೀವು ಮಾಡಿದಂಥ ಆಯೋಗನೇ ನೀವೇ ತಿರಸ್ಕಾರ ಮಾಡ್ತೀವಿ. ಅಂದರೆ ನೀವು ಯಾವ ರೀತಿ ನಮ್ಮ ಮಾದಿಗರಿಗೆ ಎಷ್ಟು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಇವರಿಗೆ ಬಲಿಪಶು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಮೊದಲನೇದಾಗಿ ಮಾಡಿದಾಗ 6 ಎಡಗೈದವರಿಗೆ 6 ಇವರಿಗೆ ಬಲಗೈದವರಿಗೆ ಎಡಗೈದವ್ರಿಗೆ ಮಾಡ್ತೀವಿ. ಆಯಿತು, ಪ್ರವರ್ಗ ಎ ಅಂತೇಳಿ ರೋಷದಿಂದಲೂ ಮಾಡಿದ್ರು. ಆಯ್ತು, ಸಂತೋಷದಿಂದ ಒಪ್ಪಿದ್ದೀವಿ, ಸ್ವಾಗತ ಮಾಡಿದ್ವಿ. ಮತ್ತೆ ಯಾಕೆ ಬದಲಾವಣೆ ಮಾಡ್ತಾರೆ ತಾವು? ಯಾರು ಒತ್ತಡಕ್ಕಾಗಿ ಮಾಡ್ತಿದ್ದಲ್ಲ. ಅಂದರೆ ನಿಮ್ಮ ರಾಜಕೀಯದಲ್ಲಿ ಹೆಚ್ಚಿನ ಬಲಶಕ್ತಿ ನಮ್ಮ ಸಮಾಜದವರು ಇಲ್ಲ. ಬೇರೆ ಸಮಾಜಗಳು ಒಂದು ಕೈಗೊಂಬೆ ಕೆಲಸ ಮಾಡ್ತಿತ್ತು. ಸಿಎಂ ಅವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಮುಂದೆ ಬರ್ತಕ್ಕಂಥ ನೀವು ಚುನಾವಣೆಯಲ್ಲಿ ನೀವು 2 ಸರ್ತಿ ಒಪ್ಕೊಂಡಿರಿ. ನಾನು ಒಳ ಮೀಸಲಾತಿ ಒಂದು ಮಾಡಾರ ಮಟ್ಟಿಗೆ ನಾನು ಇನಾಮಿ ಶುರು ಮಾಡಿದ್ದಾರೆ ಒಪ್ಕೊಂಡ್ವಿ ಅಂತ ಹೇಳಿದ್ದೀವಿ. ಮತ್ತು ಇನ್ನು ಮುಂದೆ ಅದೇ ಥರನೇ ಮಾಡಿದರೆ ಈಗ ಮತ್ತೆ ಏನಾದರೂ ಬದಲಾವಣೆ ಮಾಡದೇ ಇದ್ದಾರೆ. ರೋಸ್ಟು ಪ್ರಮುಖವಾಗಿ ನಮ್ಮ ರೋಸ್ಟು ಬದಲಾವಣೆ ಆಗ್ಬಾರ್ದು. ಯಾಕಪ್ಪ ಅಂತಂದರೆ ಈಗ ಒಂದು ಪೋಸ್ಟ್ ಕಟ್ತಾರೆ. ಯಾವಾಗಾದ್ರೂ IAS ಒಂದೊಂದು ಪೋಸ್ಟ್ ಇರ್ತವೆ. ಯೂನಿವರ್ಸಿಟಿಯಲ್ಲಾಗಲಿ ವಿಶ್ವವಿದ್ಯಾಲಯಗಳು ಯಾವಾಗಾದ್ರೂ ಒಂದೊಂದು ಪೋಸ್ಟ್ ಇರ್ತವೆ. ಆ ಪೋಸ್ಟ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಶೋಷಿತರಿಗೆ, ಹಿಂದುಳಿದವರಿಗೆ ಮುಂದೆ ಬರಬೇಕಂತ ಸಂವಿಧಾನ ಅಡಿಯಲ್ಲಿ ನ್ಯಾಯ ಸಿಗಬೇಕಂತೇಳಿ ಈ ನಮ್ಮ ಸಂವಿಧಾನ ಬದ್ಧವಾಗಿ ಆ ಸಂವಿಧಾನ ಅಡಿಯಲ್ಲೇ ನೀವು ಒಂದು ಒಳ ಮೀಸಲಾತಿ ರೋಸ್ಟು ಪ್ರವರ್ಗ ಏನಂತೇಳಿ ಮಾಡಿದ್ವಿ. ಈಗ ಬಾಬಾ ಸಾಹೇಬರು ಒಂದು ಹೆಸರು ಹೇಳ್ಕೊಂಡೆ ಇವತ್ತು ಮತ್ತೆ ಅದೇ ರೀತಿಯಾಗಿ ಅವರ ಒಂದು ನಡೆಯನ್ನು, ಅವರ ಬದ್ಧವನ್ನು ಮತ್ತೆ ಹಿಂದಿರುಗಿ ಮತ್ತೆ ನಮಗೆ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ಯಾವ ರೀತಿಯಪ್ಪ ಅಂತಂದ್ರೆ ಮೊದಲೇ ಏನಿತ್ತು, ಯಾವ ರೀತಿ ಕಾಂಪಿಟೇಟಿವ್ ಇತ್ತು, ಶಕ್ತಿ ಬಲ, ಹಣ ಬಲ, ಶಿಕ್ಷಣದ ಬಲ, ಅವ್ರು ನಮ್ಮ ಮಾದಿಗರ ಪರವಾಗಿ ಆ ಶಕ್ತಿ ಇಲ್ಲ ಅಂತ ನಾವು ಒಳ ಮೀಸಲಾತಿ ಕೇಳ್ತಾ ಇದ್ದೀವಿ. ಒಳ ಮೀಸಲಾತಿ ನಮಗೆ ತಗೋಬೇಕಾಯ್ತಂತಂದ್ರೆ ನಮ್ಗೆ ಕೊಡಬೇಕಾಯ್ತಪ್ಪ ಅಂದ್ರೆ ಬಾಬಾ ಸಾಹೇಬ್ ಹೇಳಿದಂಗೆ ಕಟ್ಟ ಕಡೆಯಾಗಿ ಶೋಷಿತರಿಗೆ ಮತ್ತು ಹಿಂದುಳಿದವರಿಗೆ, ದಲಿತ ವಿಶೇಷವಾಗಿ ದಲಿತರಿಗೆ ಇವರು ಶಿಕ್ಷಣದ ಕೊರತೆ, ಹಣ ಕೊರತೆ, ಆರ್ಥಿಕ ಎಲ್ಲ ಕೊರತೆ ಇರ್ತದೆ. ಇವ್ರಿಗೆ ಮೀಸಲಾತಿ ಬೇಕಂತೇಳಿ ಮಾಡ್ತೀವಿ. ನೀವು ಬಾಬಾ ಸಾಹೇಬ್ ವಿರುದ್ಧವಾಗಿ ನೀವು ಒಂದು ರೋಸ್ಟನ್ನು ಬದಲಾವಣೆ ಮಾಡ್ತೀರಿ, ಒಳ ಮೀಸಲಾತಿಯನ್ನು ಬದಲಾವಣೆ ಮಾಡ್ತೀರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರೋಸ್ಟನ್ನು ಬದಲಾವಣೆ ಮಾಡದೇ ಇದ್ದಾರೆ ನಾವೆಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಣ್ಣ ಹೇಳಿದಂಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ಮತ್ತೆ ಇಲ್ಲಿದೆ ಪ್ರಾರಂಭವಾಗ್ತದೆ. ಅದು ಈಗ ಮೊದಲಿನಂಗೆ ಪ್ರಾರಂಭ ಆಗಲ್ಲ. ಭಾಳ ಒಂದು ಜೋರಾಗಿ ನಡೀತದೆ. ಅದನ್ನು ನೀವು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. CM ಅವರೇ ನೀವು ಅವ್ರು ಹೇಳಿದಂಗೆ ನೀವು ಇನ್ನೊಬ್ಬರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆದ್ರೂ ಹೇಳ್ತೀವಿ. ಅವ್ರು ಒಂದೇ ಒಂದು ಹೋರಾಟಕ್ಕೆ ಮಾಡೋದು ನೀವು ಇವತ್ತು ಪ್ರವರ್ಗವನ್ನು ರೋಸ್ಟನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ಬರೀ ಒಂದೇ ಒಂದು ಹೋರಾಟ.
ನಾವು 30 ವರ್ಷದಿಂದ 35 ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ರೆ ನಮ್ಗೆ ಬೆಲೆ ಇಲ್ವಾ? ನಮ್ಗೆ ಬೆಲೆ, ನಮ್ಮ ಸಮುದಾಯಕ್ಕೆ ಬೆಲೆ ಇಲ್ವಾ? ನಮ್ಮ ಮುಖಂಡರ ಬೆಲೆ ಇಲ್ವಾ? ಅಲ್ಲ, ರಾಜ್ಯ ಸರ್ಕಾರ ಅವರು ಮಾಡಿದ್ರಲ್ಲಿ ಸಮಸ್ಯೆನೇ ಇಲ್ಲ. ನಮ್ಮ ಮುಖಂಡರಿಗೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇವತ್ತು ನಮ್ಮ ಸಮುದಾಯದ ಮುಖಂಡರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ನೀವು ಮೊದಲು ಏನು ನೀವು ಬದ್ಧವಾಗಿದ್ದೀರಿ. ಒಂದು ವೇಳೆ ಒಳ ಮೀಸಲಾತಿಯನ್ನು ಸಂಪೂರ್ಣ ಒಳ ಮೀಸಲಾತಿ ಕೊಡೋದಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದೀರಾ. ಅದು ಹೀಗೆ ಬದ್ಧವಾಗಿರ್ರಿ. ಮತ್ತೆ ಅವರಿಗೆ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಒಳ ಮೀಸಲಾತಿ ಅಲ್ಲ, ನಮಗೆ ಕೇವಲ ಏನು ಮಾಡಿದ್ದಾರೆ, ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮಾತ್ರ ಒಳ ಮೀಸಲಾತಿ ಮಾಡಿದ್ದಾರೆ. ಅದನ್ನು ಪರಿಪೂರ್ಣ ಅಲ್ಲ. ನಮಗೆ ರಾಜಕೀಯವಾಗಿ ಬೇಕು, ಆರ್ಥಿಕವಾಗಿಯೂ ಬೇಕು. ಸಾಮಾಜಿಕ ಬರೀ ಎರಡದಾಗ ಕೊಟ್ಟಂದ್ರೆ ಏನು ಮಾಡ್ತೀವಿ? ಅದನ್ನು ಬರಬರಿ ಆಗಿಲ್ಲ. ಈಗ ನಮ್ಮದು ಕರೆಕ್ಟಾಗಿ ಆಗಿತ್ತು. ಒಳ ಮೀಸಲಾತಿ 5.25 ನಮ್ಮದು ಪ್ರೊಗ್ರೆಸ್ ಇಲ್ಲ. ಮೊದಲೇನಿತ್ತು ಅದೇ ರೀತಿಯಾಗಿ ಈಗ ನೀವು ಬದಲಾವಣೆ ಮಾಡಿದ್ರೆ ಮುಗಿದು ವರ್ಷದ ಕೆಲಸ ಮಾಡಿದ್ರೆ ಇನ್ನಾದರೂ ಮುಂದಾದರೂ ಈ ಒಂದು ಒಳ ಮೀಸಲಾತಿಯನ್ನು ಸಂಪೂರ್ಣ ಒಳ ಮೀಸಲಾತಿ ಖಾಲಿ ಎರಡೇ ಶಿಕ್ಷಣ ಉದ್ಯೋಗ ಅಲ್ಲ, ಸಂಪೂರ್ಣ ಮೀಸಲಾತಿ ಮಾಡಿ ಈ ಒಂದು ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಈ ನಾವು ಸಮಾಜದ ಕಡೆಯಿಂದ ಒಂದು ಮನವಿಯನ್ನು ಮಾಡ್ತೀವಿ. ಸಮಾಜ ನಾಯಕರು ಮನವೊಲಿಸೋಗೋಸ್ಕರ ಸರ್ಕಾರದಾಗೆ ಒಂದು ಸ್ಥಾನಮಾನ ಪಡ್ಕೋಗೋಸ್ಕರ ಅಂತಕ್ಕಂಥದ್ದು ನೇರವಾಗಿ ಹೇಳ್ಬೇಕಾಗ್ತದೆ. ಪಾರ್ಟಿಗಾಗಿ ಸಮಾಜ ಹೋರಾಟಗಾರಿದ್ದಾರೆ. ಅದರಲ್ಲಿ ಎಲ್ಲ ಪಕ್ಷದ ನಾಯಕರು ಅವರು ಬಗ್ಗೆ ಇರ್ತಕ್ಕಂಥವ್ರು ಮತ್ತು ಇವರು ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಇರ್ತಕ್ಕಂಥ ಇವ್ರ ಬಗ್ಗೆ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಯುವ ನಾಯಕರು. ಆದರೆ ನಾವೇನು ಹೇಳ್ತೀವಿ, ನೀವು ಪಕ್ಷ ಮತ್ತು ಸಮಾಜ ಅಂದರೆ ಏನು ಅರ್ಥ ಮಾಡ್ಕೊಡ್ರಿ. ಮೇಲೆ ಪಕ್ಷದ ಪರವಾಗಿ ಯಾವಾಗ ಕೆಲಸ ಮಾಡ್ತೀವಿ ಅವಾಗ ಮಾಡಿ, ನಾವು ಸ್ವಾಗತ ಮಾಡ್ತೀವಿ. ಆದರೆ ಪಕ್ಷ ಬಲಿಕೊಡ್ತಕ್ಕಂಥ ಕೆಲಸ ನೀವು ಮಾಡತ್ತೀರಿ ಎಂಬಂತ ಮೇಲೊಂದು ಕಂಡು ಬರ್ಲಾಗತ್ತೆ. ಇದು ಯಾವ ಥರ ನಿಮ್ಗೆ ಹೇಳಬೇಕು, ಸಮಾಜ ಯಾವಾಗ ನಾವು ಒಂದುಗೂಡಿಸ್ಬೇಕು ಅಂತಕ್ಕಂಥದ್ದು ಇವಾಗ ಕಲಬುರಗಿ ಜಿಲ್ಲೆಯಲ್ಲಿ 90% ನಾವು ಒಗ್ಗಟ್ಟಿಲ್ಲ ಅಂತಕ್ಕಂಥದ್ದು ಎಲ್ಲ ಪಕ್ಷದ ನಾಯಕರಿಗೆ ಗೊತ್ತಾಗಿದೆ. ನಾವು ಒಬ್ಬರೊಬ್ಬರು ಹೇಳಿ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ನಾವೆಲ್ಲರೂ ಒಂದುಗೂಡಿ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕಾದ್ರೆ ನಾವೆಲ್ಲರೂ ಒಂದುಗೂಡಿ ಹೋರಾಟ ಮಾಡಿದಾಗ ಮಾತ್ರ ನಾವು ಹೋರಾಟಕ್ಕೆ ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದಸರತ್ ಕಲ್ಲೂರ್ತಿ ಒಬ್ಬರೇ ಹೋರಾಟ ಮಾಡಿದಾಗ ಹೋರಾಟಲ್ಲ, ಇವರೆಲ್ಲ ನಾಯಕರು ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಸೋದೆ ಬರ್ತದೆ. ನಾನು ಒಬ್ಬರೇ ಹೋರಾಟ ಮಾಡಿದ್ರು ಹೋರಾಟಲ್ಲ, ಒಬ್ಬರೇ ಒಬ್ಬ ಸಣ್ಣ ಕಾರ್ಯಕರ್ತನ ಅವನು ಒಬ್ಬರೇ ಹೋರಾಟ ಮಾಡಿದ್ರು ಹೋರಾಟಲ್ಲ. ಈಗೆಲ್ಲರೂ ಸಹ ನಮ್ಮ ಸಮಾಜದ ಯುವಕರು, ಹಿರಿಯರು, ಎಲ್ಲರೂ, ಮಹಿಳೆಯರು, ವಿದ್ಯಾರ್ಥಿಗಳು, ವಿಚಾರವಂತರು, ಜ್ಞಾನಿಗಳು ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದಾಗ ಮಾತ್ರ ಹೋರಾಟ ಅಂತಕ್ಕಂಥದ್ದು. ಕೆಲವೊಬ್ಬರು ಒಂದು ಮನೆಯಲ್ಲಿ ಇರ್ತದೆ, ಆ ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಾಗ ಒಬ್ಬನೇ ಮಾಡಿರ್ತಾನ, ಅವನಿಗೆ ಬೈಗಳು ಗ್ಯಾರಂಟಿ ಇರ್ತಾವೆ. ಆದ್ರೆ ಹೋರಾಟ ಮಾಡ್ಬೇಕಾದ್ರೂ ನಾವು ಬಯಸ್ಕೊಳ್ಳೋದಕ್ಕೆ ಗ್ಯಾರಂಟಿ, ನಾವು ಏನು ಮಾಡಿದ್ರು ಹೋರಾಟ ಮಾಡ್ಬೇಕಾದ್ರೆ ಬಯಸ್ಕೊಳ್ತಕ್ಕಂಥದ್ದು ಅವೆಲ್ಲ ಸರಿಸಾಮ ಕಾಮನ್ವಾಗಿ ಅದರ ಬಗ್ಗೆ ನಾವು ತಲೆ ಕಳಿಸ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ ನಾವು ಇದು ರೋಷದಿಂದ ಸರಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದು ಅನಿವಾರ್ಯ. ಮತ್ತು ಸರ್ಕಾರಕ್ಕೂ ಕೂಡ ಇದನ್ನು ಹೇಳ್ತೀನಿ, ಈಗಾಗಲೇ ಇದು ಒಳ ಮೀಸಲಾತಿ ಜಾರಿಯಾಗಿರತಕ್ಕಂಥದ್ದು ಏನಿದೆ, ಈಗಾಗಲೇ ಅಲೆಮಾರಿ ಜನಾಂಗದವರು ಈಗಾಗಲೇ ಕೋರ್ಟಿಗೆ ಹೋಗ್ಯಾರ. ಕೋರ್ಟಿನವ್ರಿಗೆ ಇತ್ಯರ್ಥ ಆಗತ್ತನ ಇದು ಒಳ ಮೀಸಲಾತಿ ಜಾರಿಯಾಗಲ್ಲ. ಇದನ್ನು ಈಗ ಏನು ಮಾಡ್ಯಾರ, ಇದನ್ನು ನಮಗೆ ಮುಗಿತು ತೋರಿಸ್ದಂಗೆ ಇದನ್ನು ಕೂಡ ಸಂಪೂರ್ಣ ಒಳ ಮೀಸಲಾತಿ ಮತ್ತು ಅವ್ರು ಕೋರ್ಟ್ ತೀರ್ಪು ಬರೋವರೆಗೂ ಮತ್ತೆ ಕೋರ್ಟಿಗೆ ಹೋಗ್ತಕ್ಕಂಥ ಇದು ಎಡಗೈ ಬಲಗೈ ಜಗಳ ಆಗ್ತಕ್ಕಂಥ ಈ ಒಳ ಮೀಸಲಾತಿ ಈ ಪಕ್ಷದ ನಾಯಕರು ಇವರು ಎಲ್ಲರೂ ಇರ್ತಕ್ಕಂಥ ಬಲಗೈ ಎಡಗೈ ಎಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಒಂದಾಗಿರ್ತೀವಿ. ಆದರೆ ಪಕ್ಷದ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಅದು ನಮಗೂ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡ್ತಾರೆ, ಅದು ಮಾಡ್ತಕ್ಕಂಥದ್ದು ಸರಿಯಲ್ಲ. ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಹೇಳಿದ್ರು ನಿನ್ನೆ, ಇದು ತೀರ್ಪು ಒಳ್ಳೆಯ ನಿರ್ಧಾರ ತಗೊಂಡ ಸರ್ಕಾರಕ್ಕೆ ಅವ್ರಿಗೆ ಅಭಿನಂದನೆಗಳು. ಅಲ್ಲಪ್ಪ, ನಾವು ಇಲ್ಲಿವರೆಗೆ ಆಯೋಗ ಮಾಡಿ 35 ವರ್ಷ ಹೋರಾಟ ಮಾಡಿ ಅದರಲ್ಲಿ ಕೂಡ ತಾವು ಭಾಗಿಯಾಗಿದ್ರಿ. ನೀವು ಭಾಗಿಯಾಗಿ ಅದಕ್ಕೆ ಬೆಂಬಲಿಸಿದ ನಮ್ಮ ಹೋರಾಟಕ್ಕೆ. ಈಗ ನಿನ್ನೆ ಮನೆ ಹೋರಾಟ ಮಾಡಿ ಆ ಒಂದು ಸಮುದಾಯಕ್ಕೆ ಎತ್ತಿರೋದು ನೀವು ಅದು ವಿರೋಧಿಸಿ ಇವತ್ತಿನ ದಿವಸ ನಾವು ನ್ಯಾಯ ಪಡ್ಕೊಂಡ ನಂತರ ಅವ್ರಿಗೆ ಯಾವಾಗ ಸಂಪೂರ್ಣವಾದ ಮೀಸಲಾತಿ ಸಿಗ್ತದೋ ಅವತ್ತ ಸಂಪೂರ್ಣವಾದ ಒಳ ಮೀಸಲಾತಿ ಇದೆ, ಅದಕ್ಕೆ ನಾವು ಸ್ವಾಗತ ಅಂತೀವಿ. ಯಾವಾಗ ನಾವು ರೋಷ ಬಿಂದು ಸಂದರ್ಭದಲ್ಲಿ ಬೆಳಗಾವದಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಜಗಳ ಹಚ್ಚಿ ಅಲ್ಲಿ ಹೋರಾಟ ಗಿಳಿಸಿ ಅಲ್ಲಿ ಮತ್ತು ಸರ್ವಾದಿ ಮಹಾಸಭಾ ಮತ್ತು ಸರ್ವಾದಿ ಸಂಘಟನೆಗಳ ಒಕ್ಕೂಟ ಅಂತಕ್ಕಂಥ ಅಧ್ಯಕ್ಷರಾಗಿ ಈ ಥರ ಹೇಳಿದ್ರಲ್ಲ, ಇದರಲ್ಲಿ ರೋಷ ಬಿಂದುಯಲ್ಲಿ ಏನದಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗ್ಲೂ ತಾವು ಅನ್ವಯ ಆಗಿದ್ದೇ ಆದರೆ ರೋಷ ಬಿಂದುಯಲ್ಲಿ ಮಾದಿಗೆ ಅನ್ಯಾಯ ಆಗ್ತಕ್ಕಂಥದ್ದು
ಮತ್ತು ಅಲೆಮಾರಿ ಜನರಿಗೆ ಕೂಡ ಅನ್ಯಾಯ ಆಗ್ತದೆ ಅಂತಕ್ಕಂಥ ಅವಲೋಕನ ಮಾಡ್ಕೊಳ್ಬೇಕು. ನೀವು ನಿಜವಾಗ್ಲೂ ಜ್ಞಾನಪುರ ಸ್ವಾಮಿಗೆ ಹೇಳ್ತಾ ಇದ್ದೀನಿ, ನೀವು ವರ್ಷ ಬಿಂದುವಲ್ಲಿ ಮಾದಿಗ ಸಮಾಜಕ್ಕೂ ಮತ್ತು ಅಲೆಮಾರಿ ಜನರಿಗೆ ಅನ್ಯಾಯ ಆಗ್ಲಕ್ಕಂಥದ್ದು ಗೊತ್ತಿದ್ದರೂ ಕೂಡ ನೀವು ಆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿ ಒಳ್ಳೆಯದಾಗ್ಯದ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಮತ್ತೊಂದು ಸಮಾಜಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡ್ತೀರಿ ಅಂತಕ್ಕಂಥದ್ದಾದರೆ ನೀವು ನಿಜವಾಗ್ಲೂ ದಲಿತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯ ಅಲ್ಲ ಅಂತಕ್ಕಂಥದ್ದು ಹೇಳ್ಬೇಕು. ಈಗಾಗಲೇ 5.25 4.5 ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ನಾವು ಅದಕ್ಕೆ ಈಗಿನ ಮುಂದಿನ ದಿನಗಳಲ್ಲಿ ನಾವು ಕೋರ್ಟಿಗೆ ಹೋಗ್ಬೇಕು, ಅದು ಕೋರ್ಟ್ ಮುಖಾಂತರ ಮಾಡಬೇಕು. ನಾವು ನಿಜವಾಗ್ಲೂ ಎಲ್ಲ ಆಯೋಗಗಳು ಮಾದಿಗ ಸಮಾಜಕ್ಕೆ 6% ಇರ್ತಕ್ಕಂಥ ಎಲ್ಲ ಆಯೋಗಗಳು ವರದಿ ಕೊಡ್ತೀವಿ. ಯಾವುದೇ ಆಯೋಗಗಳು 6% ಇಲ್ಲ ಅಂತಕ್ಕಂಥದ್ದಿಲ್ಲ. ಆದರೂ ಕೂಡ ನಮ್ಮ ರಾಜ್ಯ ನಾಯಕರು ಹಿರಿಯ ಬೆಂಗಳೂರಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೋರ್ಟಿಗೆ ಹೋಗ್ಬೇಕು ಅಥವಾ ನಾವು ಹೋರಾಟ ಮಾಡಬೇಕು ಅಮ್ಮ ನಿರ್ಣಯವನ್ನು ಮುಂದಿನ ದಿನಗಳಲ್ಲಿ ತೋರು. ಈಗ ಆಗ್ತಕ್ಕಂಥವ್ರು ಸಮಾಜ ಮುಖಂಡು ಸ್ವಾಗತ ಮಾಡ್ತಕ್ಕಂಥ ನಿಜವಾಗ್ಲೂ ನೇರವಾಗಿ ಹೇಳ್ತೀನಿ, ಅವರು ಕಾಂಗ್ರೆಸ್ ಪಕ್ಷದ ಗುಲಾಮರು ಅಂತ. ಅದಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡತ್ತಾರೆ. ನಾವು ಯಾವುದೇ ಸರ್ಕಾರ ಸಮಾಜ ಒತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮೇಲೊಂದು ಕಾಣಬಹುದು. ನಾವು ಅಲ್ಲಿ ಒಂದು ಸ್ಥಾನಮಾನ ಪಡ್ಕೊಳ್ಬೇಕಂತಕ್ಕಂಥ ವಿಚಾರ ಮಾಡತ್ತಾರೋ ಅಥವಾ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಗೈಡ್ ಮಾಡಿದವರು ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಅವ್ರು ಏನೇ ಮಾಡಿದ್ರು ಕೂಡ ಸಮಾಜ ವಿರೋಧಿಗಳು ಅಂತಕ್ಕಂಥದ್ದು ಮೇಲೊಂದು ಕಾಣಬಹುದು.